ನಮಸ್ಕಾರ ಸ್ನೇಹಿತರೆ. ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇವರ ಜೀವನ ಹೇಗಿತ್ತು? ಇವರ ಕುಟುಂಬ ಹೇಗಿದೆ? ಪತಿ ಮಗ ಬೇಗನೆ ಅಗಲಿದ್ದು ಹೇಗೆ? ಸೊಸೆ ಮೊಮ್ಮಕ್ಕಳು ಯಾರು? ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಎಸ್ ಜಾನಕಿ ಆರಂಭಿಕ ಜೀವನ. ಎಸ್ ಜಾನಕಿ 1938ರ ಏಪ್ರಿಲ್ 23ರಂದು ಜನಿಸಿದ್ರು. ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿರುವ ಪಲ್ಲಪಟ್ಲ ಗ್ರಾಮ ಇವರ ಹುಟ್ಟೂರು. ತಂದೆ ಶ್ರೀ ರಾಮಮೂರ್ತಿ ಆಯುರ್ವೇದಿಕ್ ಡಾಕ್ಟರ್ ಮತ್ತು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ತಾಯಿ ಸತ್ಯವತಿ ಗೃಹಿಣಿಯಾಗಿದ್ರು. ಜಾನಕಿ ಶಾಲೆಗೆ ಹೋಗದಿದ್ರು ತಂದೆಯಿಂದ ಒಂದಷ್ಟು ಶಿಕ್ಷಣವನ್ನ ಪಡ್ಕೊಂಡಿದ್ರು. ಆದ್ರೆ ಜಾನಕಿಗೆ ಸಣ್ಣ ವಯಸ್ಸಿಂದಲೂ ಸಂಗೀತದಲ್ಲಿ ಆಸಕ್ತಿ ಇತ್ತು. ಹುಟ್ಟುವಾಗಲೇ ನನಗೆ ಸಂಗೀತ ಗಿಫ್ಟ್ ಆಗಿ ಬಂದಿತ್ತು. ನಾನು ಕಲಿತುಕೊಂಡು ಹಾಡಿದ್ದಲ್ಲ, ಅದಾಗೆ ಬಂದಿದ್ದು ಅಂತ ಜಾನಕಿ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಸಣ್ಣ ವಯಸ್ಸಲ್ಲೇ ಸಿನಿಮಾದ ಹಾಡುಗಳನ್ನ ಹಾಡ್ತಿದ್ರು. ಅಕ್ಕಪಕ್ಕದ ಮನೆಯವರೆಲ್ಲ ಇವರ ಹಾಡು ಕೇಳಿ ಅಭಿಮಾನಿಗಳಾಗಿದ್ರು. 9ನೇ ವರ್ಷದಲ್ಲಿ ಇವರು ಮೊಟ್ಟ ಮೊದಲಿಗೆ ಸ್ಟೇಜ್ ಪ್ರೋಗ್ರಾಂ ನಡೆಸಿಕೊಟ್ಟಿದ್ರು. ಇದಾದ್ಮೇಲೆ 10ನೇ ವಯಸ್ಸಲ್ಲಿ ತಾಯಿ ಇವರನ್ನ ಸಂಗೀತ ಕ್ಲಾಸ್ಗೆ ಸೇರಿಸಿದ್ರು. ಮೊದಲ ದಿನ ಐಡಿ ಸ್ವಾಮಿ ಎನ್ನುವ ಸಂಗೀತ ಗುರುಗಳು ಹಾಡು ಹೇಳಲು ಹೇಳಿದ್ರು. ಆಗ ಜಾನಕಿ ಒಂದು ಹಾಡು ಹಾಡಿದ್ರು. ಅದನ್ನ ಕೇಳಿದ ಗುರುಗಳು, ನಿನಗೆ ಸರಿಗಮ ಕಲಿಯುವ ಅವಶ್ಯಕತೆಯೇ ಇಲ್ಲ, ಎಲ್ಲವನ್ನೂ ದೇವರು ನಿನ್ನ ಗಂಟಲಲ್ಲಿ ಇಟ್ಟು ಕಳುಹಿಸಿದ್ದಾರೆ ಅಂತ ಹೇಳಿಬಿಟ್ಟಿದ್ರು. ಆಗ ಕಾಲೇಜು ವಿದ್ಯಾರ್ಥಿಗಳು ಒಟ್ಟಾಗಿ ಕ್ರಾಂತಿ ಕಲಾ ಮಂಡಳಿ ಅನ್ನುವ ಒಂದು ಸಂಸ್ಥೆಯನ್ನ ಕಟ್ಟಿದ್ರು. ಪ್ರೋಗ್ರಾಂಗಳನ್ನ ಮಾಡಿ ದುಡ್ಡು ಸಂಗ್ರಹಿಸಿ ಬರಗಾಲ ಬಂದ ಜಾಗಕ್ಕೆ ದುಡ್ಡನ್ನ ಕಳುಹಿಸ್ತಿದ್ರು. ಕಾಲೇಜಿಗೆ ಹೋಗದಿದ್ರು ಈ ಪ್ರೋಗ್ರಾಂಗಳಲ್ಲಿ ಜಾನಕಿ ಹಾಡು ಹೇಳ್ತಿದ್ರು. 1956ರಲ್ಲಿ ಹೈದರಾಬಾದ್ ನಲ್ಲಿ ನಡೆದ ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್ ನಲ್ಲಿ ಜಾನಕಿಗೆ ಸೆಕೆಂಡ್ ಪ್ರೈಸ್ ಬಂತು. ಭಾವಿ ಪತಿ ಸಲಹೆಯಂತೆ ಸಿನಿಮಾ ಎಂಟ್ರಿ. ಜಾನಕಿ ಒಂದಿನ ತಮ್ಮ ಮಾವನ ಮನೆಗೆ ಹೋಗಿದ್ರು. ಆಗ ಮಾವನ ಬಳಿ ರಾಮ್ ಪ್ರಸಾದ್ ಅನ್ನೋರ ಫೋಟೋ ನೋಡಿದ್ರು. ಜಾನಕಿಗೆ ಇಷ್ಟ ಆಗಿ ಬಿಟ್ರು. ಆ ಫೋಟೋ ಕದ್ದಿಟ್ಟುಕೊಂಡ್ರು. ನೆಲ್ಲೂರು ಮೂಲದ ರಾಮ್ ಪ್ರಸಾದ್ ಒಂದಿನ ಜಾನಕಿಯ ಮಾವನ ಮನೆಗೆ ಬಂದಿದ್ರು. ಆಗ ಮೊದಲ ಬಾರಿಗೆ ಜಾನಕಿ ಅವರನ್ನ ನೋಡಿದ್ರು. ಮಾವ ಜಾನಕಿ ಮತ್ತು ರಾಮ್ ಪ್ರಸಾದ್ಗೆ ಪರಿಚಯ ಮಾಡಿಕೊಟ್ರು. ಈ ಹುಡುಗಿ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ. ಜಾನಕಿ ಹಾಡು ಕೇಳಿದ ರಾಮ್ ಪ್ರಸಾದ್ ಫುಲ್ ಫಿದಾ ಆದ್ರು. ಈಕೆ ದೊಡ್ಡ ಸಿಂಗರ್ ಆಗಿ ಫೇಮಸ್ ಆಗ್ತಾಳೆ, ಸಿನಿಮಾ ಕ್ಷೇತ್ರಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ಸಲಹೆ ಕೊಟ್ರು. ಅದರಂತೆ ಜಾನಕಿಯ ಮಾವ ಆಗಿನ ಕಾಲದ ಫೇಮಸ್ ಮ್ಯೂಸಿಕ್ ಕಂಪೋಸರ್ ಆಗಿದ್ದ ಆರ್ ಸುದರ್ಶನಂ ಅವರ AVM ಸ್ಟುಡಿಯೋಸ್ಗೆ ಪತ್ರ ಬರೆದ್ರು. ಆಡಿಷನ್ಗೆ ಹೋದ ಜಾನಕಿ ಸೆಲೆಕ್ಟ್ ಕೂಡ ಆದ್ರು. 1957ರಲ್ಲಿ ಅಂದ್ರೆ 19ನೇ ವಯಸ್ಸಲ್ಲಿ ಸಿನಿಮಾದಲ್ಲಿ ಹಾಡು ಹೇಳೋಕೆ ಶುರು ಮಾಡಿದ್ರು. ಅಷ್ಟೇ, ಅಲ್ಲಿಂದ ತಿರುಗಿ ನೋಡ್ಲೇ ಇಲ್ಲ. 48,000 ಹಾಡು ಹಾಡಿದ ಕೋಗಿಲೆ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ ಮೇಲೆ ಒಂದಿನಾನು ಜಾನಕಿ ಫ್ರೀ ಇರ್ಲಿಲ್ಲ. ಪ್ರತಿದಿನ ರೆಕಾರ್ಡಿಂಗ್ ಇರ್ತಿತ್ತು. ಮೊದಲ ವರ್ಷವೇ 6 ಭಾಷೆಗಳಲ್ಲಿ ಹಾಡು ಹೇಳಿ ಸೈ ಎನಿಸಿಕೊಂಡ್ರು. ಒಂದೊಂದು ಹಾಡುಗಳು ಸೂಪರ್ ಹಿಟ್ ಆದ್ವು. ಹೀಗೆ ತಮಿಳು ತೆಲುಗು ಭಾಷೆಗಳಲ್ಲಿ ಹಾಡಲು ಶುರು ಮಾಡಿದ ಇವರು 1957ರಲ್ಲಿ ಕನ್ನಡದ ರಾಯರ ಸೊಸೆ ಸಿನಿಮಾಗೆ ಹಾಡು ಹೇಳಿದ್ರು. ಇವರು ಒಟ್ಟು 17 ಭಾಷೆಗಳಲ್ಲಿ 48,000 ಹಾಡು ಹಾಡಿದ್ದಾರೆ. ಆದರೆ ಅದರಲ್ಲಿ ಹೆಚ್ಚು ಕನ್ನಡದ ಹಾಡುಗಳೇ ಇರೋದು ವಿಶೇಷ. PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ರಂತಹ ದಿಗ್ಗಜರ ಜೊತೆ ಹಾಡು ಹಾಡಿದ್ದಾರೆ. 5 ದಶಕಕ್ಕೂ ಹೆಚ್ಚು ಕಾಲ ಕನ್ನಡ ಸಿನಿರಂಗದಲ್ಲಿ ಇವರು ಆಕ್ಟಿವ್ ಆಗಿ ಇದ್ರು. ಅಸಂಖ್ಯಾತ ಅವಾರ್ಡ್ಗಳನ್ನ ಕೂಡ ಬಾಚಿಕೊಂಡ್ರು. 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಿಸಲಾಯಿತು. ಆದ್ರೆ ತುಂಬಾ ತಡವಾಗಿ ಕೊಟ್ಟ ಕಾರಣಕ್ಕೆ ಅದನ್ನ ಜಾನಕಿ ತಿರಸ್ಕರಿಸಿದ್ರು. ಈ ಮೂಲಕ ದಕ್ಷಿಣ ಭಾರತದ ಕಲಾವಿದರಿಗೆ ಆಗ್ತಿರುವ ಅನ್ಯಾಯವನ್ನ ಎತ್ತಿ ಹಿಡಿದ್ರು. ಎಲ್ಲರೂ ಇವರನ್ನ ಪ್ರೀತಿಯಿಂದ ಜಾನಕಿ ಅಮ್ಮ, ದಕ್ಷಿಣ ಭಾರತದ ಕೋಗಿಲೆ ಅಂತ ಕರೀತಾರೆ. ವಿ ರಾಮಪ್ರಸಾದ್ ಪತಿ. ಜಾನಕಿ ಸಿನಿಮಾಗಳಲ್ಲಿ ಹಾಡಲು ಕಾರಣವಾಗಿದ್ದೇ ರಾಮ್ ಪ್ರಸಾದ್ ಅಂತ ನಾವು ಆರಂಭದಲ್ಲೇ ಹೇಳಿದ್ವಿ. ಕಾಲ ಕಳೆದಂತೆ ಜಾನಕಿ ಮತ್ತು ರಾಮ್ ಪ್ರಸಾದ್ ನಡುವೆ ಆತ್ಮೀಯತೆ ಜಾಸ್ತಿ ಆಯ್ತು. ಜಾನಕಿಗೂ ರಾಮ್ ಪ್ರಸಾದ್ ಇಷ್ಟ ಆಗಿದ್ರು. 1959ರಲ್ಲಿ ಇಬ್ಬರು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಜಾನಕಿಯವರ ಪ್ರತಿಯೊಂದು ಹಾಡು ರೆಕಾರ್ಡಿಂಗ್ಗೆ ರಾಮ್ ಪ್ರಸಾದ್ ಕೂಡ ಜೊತೆಯಲ್ಲೇ ಹೋಗ್ತಿದ್ರು. ರಾಮ್ ಪ್ರಸಾದ್ ತಮ್ಮ ಕಂಪ್ಲೀಟ್ ಜೀವನವನ್ನ ಎಸ್ ಜಾನಕಿ ಅವರಿಗೆ ಮೀಸಲಿಟ್ರು. ಇವರು 1997ರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡ್ರು. ಪತಿ ಅಗಲಿಕೆ ಬಳಿಕ ಎಸ್ ಜಾನಕಿ ಸಿಂಪಲ್ ಜೀವನ ಶುರು ಮಾಡಿದ್ರು. ಅಲ್ಲಿಂದ ನಂತರ ಜಸ್ಟ್ ಬಿಳಿ ಸೀರೆಗಳನ್ನ ಮಾತ್ರ ಉಡೋಕೆ ಅಭ್ಯಾಸ ಮಾಡಿಕೊಂಡ್ರು. ಮುರಳಿ ಕೃಷ್ಣ ಮಗ. ಜಾನಕಿ ರಾಮಪ್ರಸಾದ್ ದಂಪತಿಯ ಏಕೈಕ ಮಗ ಮುರಳಿ ಕೃಷ್ಣ.
ಗಿಟಾರಿಸ್ಟ್ ಆಗಿದ್ದ ಇವರು ಉಮಾ ಅನ್ನೋರನ್ನ ಮದುವೆ ಆಗಿದ್ರು. ಆದ್ರೆ ಮುರಳೀಕೃಷ್ಣ ಮತ್ತು ಉಮಾ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಡಿವೋರ್ಸ್ ತಗೊಂಡು ದೂರ ಆದ್ರು. ಡಿವೋರ್ಸ್ ಆದ್ಮೇಲೆ ಮುರಳೀಕೃಷ್ಣ ತಮ್ಮ ತಾಯಿ ಜಾನಕಿ ಜೊತೆ ವಾಸವಿದ್ರು. ಆದ್ರೆ ಇದೇ ವರ್ಷ ಜನವರಿಯಲ್ಲಿ ಮುರಳೀಕೃಷ್ಣ ಮೈಸೂರಲ್ಲಿ ಪ್ರಾಣ ಕಳ್ಕೊಂಡ್ರು. ಉಮಾ ಮುರಳೀಕೃಷ್ಣ ಸೊಸೆ. ಮುರಳೀಕೃಷ್ಣ ಪತ್ನಿ ಜಾನಕಿಯ ಸೊಸೆ ಈ ಉಮಾ. ಇವರು ಭರತನಾಟ್ಯ ಮತ್ತು ಕೂಚಿಪುಡಿಯ ಡ್ಯಾನ್ಸರ್ ಆಗಿದ್ರು. ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ಮುರಳೀಕೃಷ್ಣರನ್ನ ಉಮಾ ತುಂಬಾ ಇಷ್ಟಪಟ್ಟಿದ್ರು. ಇಬ್ಬರು ಒಂದೇ ಕ್ಷೇತ್ರದವರಾದ್ರೂ ಮನೆಯಲ್ಲಿ ಒಪ್ಪಲಿಲ್ಲ. ಆಗ ನಾನು ಮುರಳೀಕೃಷ್ಣ ಪತ್ನಿಯಾಗದಿದ್ದರೂ ಜಾನಕಮ್ಮನ ಸೊಸೆ ಆಗಲೇಬೇಕು ಅಂತ ಉಮಾ ಪಟ್ಟು ಹಿಡಿದ್ರು. ಇದರಿಂದ ಮನೆಯವರು ಒಪ್ಪಿ ಮದುವೆ ಮಾಡಿಸಿದ್ರು. ಇನ್ನು ನಾಟ್ಯಕ್ಕೆ ಸಂಬಂಧಿಸಿದಂತೆ ಉಮಾ ಮುರಳೀಕೃಷ್ಣರ ಒಂದು ವೆಬ್ಸೈಟೇ ಇದೆ. ಈಗಲೂ ಇವರು ಚೆನ್ನೈನಲ್ಲಿ ವಾಸ ಮಾಡ್ತಿದ್ದಾರೆ. ಮುರಳೀಕೃಷ್ಣ ತೀರಿಕೊಂಡಾಗ ಅವರ ಅಂತಿಮ ದರ್ಶನಕ್ಕೂ ಉಮಾ ಬಂದಿದ್ರು. ಅಪ್ಸರಾ ವೈದ್ಯುಲ ಮೊಮ್ಮಗಳು. ಉಮಾ ಮತ್ತು ಮುರಳೀಕೃಷ್ಣ ದಂಪತಿಯ ಮಗಳು ಅಪ್ಸರಾ ವೈದ್ಯುಲ. ಚಿಕ್ಕಂದಿನಲ್ಲೇ ತಾಯಿಯಿಂದ ಯೋಗ ಕಲಿತ ಇವರು ಈಗ ಫುಲ್ಲಿ ಯೋಗ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯೋಗ ಟೀಚರ್ ಆಗಿದ್ದು ಅಹಂ ಯೋಗ ಅನ್ನೋ ವೆಬ್ಸೈಟ್ ಕೂಡ ಇದೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈ ಹಿಂದೆ ತಂದೆ ಮುರಳೀಕೃಷ್ಣ ತೀರಿಕೊಂಡಾಗ ಇವರೇ ಸೋಷಿಯಲ್ ಮೀಡಿಯಾ ಮೂಲಕ ಖಚಿತಪಡಿಸಿದ್ರು. ಈಗ ಅಜ್ಜಿ ಜಾನಕಿ ಅಮ್ಮ ತೀರಿಕೊಂಡಾಗಲೂ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಅಂತ್ಯ ಸಂಸ್ಕಾರವನ್ನ ಕೂಡ ಈಕೆಯೇ ನೆರವೇರಿಸಿ ಕೊಟ್ಟಿದ್ದಾರೆ. ಅಂದ ಹಾಗೆ ಈಕೆ ಗಣೇಶ್ ಚಂದ್ರಶೇಖರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ನವೀನ್ ಸಾಕುಮಗ. ಹೈದರಾಬಾದ್, ಚೆನ್ನೈ ಹೀಗೆ ಎಲ್ಲಾ ಕಡೆ ಬಂಗಲೆಗಳನ್ನ ಹೊಂದಿರುವ ಜಾನಕಿ ಆಗಾಗ್ಗೆ ಮೈಸೂರಿಗೆ ಬಂದು ಹೋಗ್ತಿದ್ರು. ಮೈಸೂರಿನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು. ಹೀಗೆ ಮೈಸೂರಿಗೆ ಬಂದಾಗ ಅವರನ್ನ ನೋಡಿಕೊಂಡವರು ನವೀನ್ ಅಂತ. ಇವರು ಕೇರ್ ಟೇಕರ್ ಆಗಿದ್ರು. ಜಾನಕಿ ಅವರ ಸಾಕು ಮಗ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಮಗ ಮುರಳೀಕೃಷ್ಣ ಮೈಸೂರಲ್ಲೇ ಸಾವನ್ನಪ್ಪಿದ ಬಳಿಕ ಜಾನಕಿ ಕುಗ್ಗಿ ಹೋಗಿದ್ರು. ನಾನು ಕೂಡ ಇಲ್ಲೇ ಕೊನೆಯುಸಿರು ಎಳಿಬೇಕು, ನಾನು ನಿಮ್ಮ ಜೊತೆಯಲ್ಲೇ ಇದ್ದು ಬಿಡ್ತೀನಿ ಅಂತ ನವೀನ್ ಬಳಿ ಹೇಳಿಕೊಂಡಿದ್ರು. ಅದರಂತೆ ನವೀನ್ ಗೆಸ್ಟ್ ಹೌಸ್ ನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಭಾಗ್ಯ ಅನ್ನೋ ಓರ್ವ ಕೇರ್ ಟೇಕರ್ ಅನ್ನ ನೇಮಿಸಿದ್ರು. ಇದೀಗ ಮೈಸೂರಿನಲ್ಲೇ 88ನೇ ವಯಸ್ಸಿಗೆ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ HD ಕೋಟೆಯ ತೋಟದ ಮನೆಯಲ್ಲಿ ಜಾನಕಿ ಅಮ್ಮ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಎಸ್ ಜಾನಕಿ ಆಸ್ತಿ ಎಷ್ಟು ಗೊತ್ತಾ? ಎಸ್ ಜಾನಕಿ 48,000 ಹಾಡುಗಳನ್ನ ಹಾಡಿದ್ರು. ಮೊದಲಿಗೆ ಸಂಭಾವನೆ ತುಂಬಾ ಕಡಿಮೆ ಇತ್ತು. ಆದ್ರೂ ಜಾನಕಿ ಅಮ್ಮನ ಆಸ್ತಿ ಕಡಿಮೆ ಇಲ್ಲ. ಸುವರ್ಣ ನ್ಯೂಸ್ ವರದಿ ಮಾಡಿದಂತೆ ಅವರ ಆಸ್ತಿ 537 ಕೋಟಿ ರೂಪಾಯಿಯಷ್ಟು ಇದೆ. ಚೆನ್ನೈ, ಹೈದರಾಬಾದ್ ಮತ್ತು ಮೈಸೂರಲ್ಲಿ ಜಾನಕಿ ಅಮ್ಮ ಆಸ್ತಿ ಹೊಂದಿದ್ರು. ಆದ್ರೆ ಇವೆಲ್ಲಕ್ಕಿಂತಲೂ 48,000 ಹಾಡುಗಳು ಅವರು ಜನರಿಗೆ ಬಿಟ್ಟು ಹೋದ ಆಸ್ತಿ ಅಂದ್ರೆ ತಪ್ಪಾಗಲ್ಲ. ಸ್ನೇಹಿತರೆ, ಇದು ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಯಾವ ಹಾಡು ನಿಮಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ಜಾನಕಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದ.